ನಾನು ಹೇಳಿದಾಗೆ ಹೇಳಬೇಕು. ಸತ್ಯವನ್ನೇ ಹೇಳುತ್ತೇನೆ. ಸತ್ಯವನ್ನೇ ಹೇಳುತ್ತೇನೆ. ಸತ್ಯವಲ್ಲದೆ ಬೇರೆ ಏನನ್ನು ಹೇಳುವುದಿಲ್ಲ. ಸತ್ಯವಲ್ಲದೆ ಬೇರೆ ಏನನ್ನೂ ಹೇಳುವುದಿಲ್ಲ. ನಾನು ಹೇಳುವುದಿಲ್ಲ ಸತ್ಯ. ನಾನು ಹೇಳುವುದಿಲ್ಲ ಸತ್ಯ. ನಮ್ಮ ಹೆಸರು DM ಕನಕಮೂರ್ತಿ. ನಾವೇನು ಕೆಲಸ ಮಾಡ್ತೀರಿ ಸರ್? ರುದ್ರಾಕ್ಷಿಪುರದ ತಾಲೂಕು ಆಫೀಸಿನಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಆಗಿದ್ದೀನಿ. ನಮ್ಮ ಮನೆ ರುದ್ರಾಕ್ಷಿಪುರದ ಕೆರೆಕೊಡಿ ಆಚೆ ಟ್ಯಾಂಕ್ ಎಕ್ಸ್ಟೆನ್ಷನ್ ಅಲ್ಲಿ. ಈ ಮರಳು ಆಯ್ತಲ್ಲ, ಅಲ್ಲಿಂದ 4 ಕಿಲೋಮೀಟರ್ ಆ ಕಡೆ. ಅದೇ ಅಪಾರ್ಟ್ಮೆಂಟ್ಸ್ಗಳಿದೆಯಲ್ಲ ಅಲ್ಲಿಂದ. ಕೋರ್ಟ್ ಮುಂದೆ ನಿಂತಿದ್ದಾರಲ್ಲ ಆರೋಪಿಗಳು, ಅವ್ರು ನಿಮಗೆ ಗೊತ್ತಾ? ದೇಶಪಾಂಡೆ ಸಾಹೇಬ್ರು ಮುಂಚೆಯಿಂದ ಚೆನ್ನಾಗೇ ಗೊತ್ತು. ಅವರು ಆಯೋಗದ ಅಧ್ಯಕ್ಷರಾಗಿದ್ದಾಗ ನಮ್ಮ ಕಚೇರಿಯಿಂದ ರೆಕಾರ್ಡ್ಸ್ಗಳನ್ನು ತರಿಸ್ಕೊತಾ ಇದ್ರು. ತಹಶೀಲ್ದಾರ್ ಸಾಹೇಬ್ರು ನನ್ನನ್ನೇ ಕಳಿಸ್ಕೊಡ್ತಾ ಇದ್ರು. ನಾನೇ ಹೋಗ್ತಾ ಇದ್ದೆ. ಅವರು ನನಗೆ ಚೆನ್ನಾಗಿ ಗೊತ್ತು. ಇಲ್ಲಿಗೂ ನಿಂತಿದ್ದಾರಲ್ಲ ಶಶಿಕಾಂತ್ ಮತ್ತೆ ಪ್ರಜ್ಞಾ, ಆಮೇಲೆ ಈ ಕಡೆ ನಿಂತಿದ್ದಾರೆ ನೋಡಿ ಬುಲೆಟ್ ಸೋಮ ಮತ್ತೆ ಭೋಜ, ಅವರ ಪರಿಚಯ ಹೇಗೆ ನಿಮ್ಗೆ? ಮುಂಚೆ ಯಾರು ಗೊತ್ತಿರ್ಲಿಲ್ಲ ಸರ್. ಈ ಮರಳಾದ್ಮೇಲೆ ವರ್ಲ್ಡ್ ಫೇಮಸ್ ಆಗ್ಬಿಟ್ರಲ್ಲ. ಎಲ್ಲ ಪೇಪರ್ಲು ಇವ್ರದ್ದೇ ಫೋಟೋ ಬರೋದು, ಹಾಗಾಗಿ ಚೆನ್ನಾಗಿ ಗೊತ್ತು. ವೈಯಕ್ತಿಕವಾದ ಪರಿಚಯ ಇಲ್ಲ. ಅಷ್ಟೊಂದೆಲ್ಲ ಮಾತಾಡಬಾರ್ದು, ಹೇಳೋದು ಪ್ರಶ್ನೆಗೆ ಉತ್ತರ ಕೊಡಬೇಕು ಅಷ್ಟೇನೆ. ಈಗ ರಾಜು ಮರ್ಡರ್ ಆಯ್ತಲ್ಲ, ಅದ್ರ ಬಗ್ಗೆ ಏನೇನು ಗೊತ್ತು ನಿಮ್ಗೆ ಹೇಳಿ? ಬೇಕಾದಷ್ಟು ಗೊತ್ತು ಸರ್. ನನ್ನ ಎದುರಿಗೆ ಮರಳು ನಡೆದೋಯ್ತು ಸರ್. ಅದೇ ಫಸ್ಟ್ ಟೈಮ್ ನಾನು ಮರಳು ನೋಡಿರೋದು. ಅವತ್ತು ಏನೇನು ನಡೀತು ಅಂತ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀರಾ ಸರ್? ಅವತ್ತು ಆಗಸ್ಟ್ 1ನೇ ತಾರೀಕು ಮನೆಗೆ ಕೆಲಸ ಇದೆ ಅಂತ ಲೀವ್ ಹಾಕಿದ್ದೆ. ಆದ್ರೆ ಸಂಜೆ ರೂರಲ್ DC ಸಾಹೇಬರು ಸಬ್ ಡಿವಿಷನ್ ಲೆವೆಲ್ ಮೀಟಿಂಗ್ ಹಾಕೊಂಡ್ರು ರುದ್ರಾಕ್ಷಿಪುರದ ಐಬಿನಲ್ಲಿ. ರಾತ್ರಿ ಊಟ ಅಲ್ಲಿ ಅಂತ ಫಿಕ್ಸ್ ಆಗಿತ್ತು. ಸಾಯಂಕಾಲ ನಾನು ಐಬಿಗೆ ಹೋದೆ. ಮೀಟಿಂಗ್ ನಡೀತಾ ಇತ್ತು. ರಾತ್ರಿ 8 ಗಂಟೆ ಸುಮಾರಿನಲ್ಲಿ ನಮ್ಮ ಹೆಂಗಸರ ಮೊಬೈಲಿಂದ ಫೋನ್ ಬಂತು. ಎಮರ್ಜೆನ್ಸಿ ಬಿದ್ದಿದೆ, ಅರ್ಜೆಂಟ್ ಆಗಿ ರುದ್ರಾಕ್ಷಿಪುರದ ಕೆರೆ ಹತ್ರ ಬನ್ನಿ ಅಂತ ಗಾಬರಿ ಹೇಳಿದ್ರು. ಸರ್, ಸಾಮಾನ್ಯವಾಗಿ ನಮ್ಮ ಹೆಂಗಸರು ಗಾಬರಿ ಆಗೋರಲ್ಲ. ಆದರೆ ರವಷ್ಟು ಗಾಬರಿ ಆಗಿದ್ರು. ನನಗೂ ರವಷ್ಟು ಗಾಬರಿ ಆಯಿತು. ಏನ್ ಸಮಾಚಾರ ಅಂತ ಕೇಳಿದೆ. ಅವ್ರು ಹೇಳಿದ್ರು. ತಕ್ಷಣ ನಾನು ತಹಶೀಲ್ದಾರ್ ಸಾಹೇಬ್ರ ಕಿವಿನಲ್ಲಿ, ಸರ್ ಹಿಂಗಾಗಿದೆ, ನಾನು ಅರ್ಜೆಂಟಾಗಿ ಹೋಗ್ಬೇಕು ಅಂತ ಹೇಳಿದೆ. ಅದಕ್ಕೆ ಅವರು, ನಾನು DC ಸಾಹೇಬ್ರಿಗೆ ಹೇಳ್ಕೊತೀನಿ, ನೀನು ಹೋಗ್ಬೋದು. ತಕ್ಷಣ ಅಲ್ಲಿಂದ ಹೊರಟ್ಬಿಟ್ಟೆ ಸರ್. ಏನು ವಿಚಾರ? ಏನದು ಅಂತ ಅರ್ಜೆಂಟು? ಸರ್, ಅದು ಅವತ್ತು ಫ್ಯಾಮಿಲಿ ಮ್ಯಾಟರು, ಪರ್ಸನಲ್ಲು. ನೋಡಿ ಕನಕಮೂರ್ತಿಗಳೇ, ಮರ್ಡರ್ ವಿಚಾರಣೆಯಲ್ಲಿ ಅದು ಏನಿದ್ರು ಎಲ್ಲ ಹೇಳ್ಬಿಡ್ಬೇಕು. ಅದು ಏನು ಅಂತ ನೀವು ಕೇಳ್ಬೇಕು ಹೋದ್ರೆ ನೀವು ಸುಳ್ಳು ಸಾಕ್ಷಿ ಹೇಳ್ತಾ ಇದ್ದೀರಿ ಅಂತ ಆಮೇಲೆ CSP ಅವರು ನಿಮ್ಮನ್ನ ಸುಳ್ಳುಗಾರನ್ನಾಗಿ ಮಾಡ್ಬಿಡ್ತಾರೆ ಅಷ್ಟೇನೆ. ಹೇಳಿ, ಏನ್ ವಿಚಾರ ಹೇಳಿ. ಅದು ನಮ್ಮ ಮಗಳು ಸೂಸೈಡ್ ಮಾಡ್ಕೊತೀನಿ ಅಂತ ಅಳ್ತಿದ್ದಂತೆ ಸರ್. ಏನೋ ಮ್ಯಾರೇಜ್ ಪ್ರಾಬ್ಲಮ್ಮು, ಮಿಸಸ್ಸು ಗಾಬರಿ ಆಗ್ಬಿಟ್ಟಿದ್ದಾರೆ. ನನ್ನ ಫ್ಯಾಮಿಲಿಯಲ್ಲಿ ಯಾವ ಪ್ರಾಬ್ಲಮ್ ಮಾತಾಡ್ಬೇಕಾದ್ರೂ ರುದ್ರಾಕ್ಷಿಪುರದ ಕೆರೆ ಕಟ್ಟೆ ಮೇಲೆ ಒಂದು ಕಲ್ಲು ಬೆಂಚ್ ಹಾಕಿದ್ದಾರೆ. ಪೀಸ್ಫುಲ್ ಆಗಿರುತ್ತೆ, ಮನೆಗೂ ಹತ್ರ. ಅಲ್ಲಿ ಕೂತ್ಕೊಂಡೆ ನಾವು ಮಾತಾಡೋದು. ಎಂತ ಪ್ರಾಬ್ಲಮ್ ಇದ್ರು ಅಲ್ಲಿ ಕೂತ್ಕೊಂಡು ಮಾತಾಡೋದು ಸಾಲ್ವ್ ಆಗ್ಬಿಡುತ್ತೆ. ಅದಕ್ಕೆ ಅಲ್ಲಿಗೆ ಹೇಗಾದ್ರೂ ಮಾಡಿ ಮಗಳನ್ನ ಕರ್ಕೊಂಡ್ ಬರ್ತೀನಿ, ನೀವು ಅಲ್ಲಿಗೆ ಬಂದ್ಬಿಡಿ, ಅವಳಿಗೆ ಸಮಾಧಾನ ಮಾಡಬೇಕು ಅಂದು. ನನಗೆ 2 ಮಕ್ಕಳು, ಅದ್ರಲ್ಲಿ ಒಬ್ಳು ಸೂಸೈಡ್ ಮಾಡ್ಕೊಂಡ್ಬಿಟ್ರೆ ನನಗೆ ಗಾಬರಿ ಆಗಲ್ವಾ? ಅದಕ್ಕೆ ಅರ್ಜೆಂಟಾಗಿ ಪರ್ಮಿಷನ್ ತಗೊಂಡು ಹೊರಟ್ಬಿಟ್ಟೆ. ಏನದು ಸೂಸೈಡ್ ಮಾಡ್ಕೊಳ್ಳುವಂತಹ ಮ್ಯಾರೇಜ್ ಪ್ರಾಬ್ಲಮ್ ಅಂತ ಕೇಳಬಹುದಾ? ಅದೇ ಸರ್, ಕ್ಯಾಶ್ ಪ್ರಾಬ್ಲಮ್. ನಮ್ಮ ಅಪಾರ್ಟ್ಮೆಂಟ್ ಮೇಲೆ ಭರತ್ ಕುಮಾರ್ ಅಂತ ಒಬ್ಬ ಹುಡುಗ ಇದ್ದ. ಅವನು ಎಲ್ಲಿಗೆ ಹೋಗ್ಬೇಕಾದ್ರೂ ನಮ್ಮ ಮನೆ ಮುಂದೆ ಮೆಟ್ಲು ಇಳಿಬೇಕು, ಮೆಟ್ಲು ಹತ್ತಬೇಕು. ಅವನು ಹೋಗ್ತಾ ಬರ್ತಾ ಇರೋ ವೇಳೆ ಇವಳು ಆಚೆನೆ ನಿಂತಿರೋಳಂತೆ. ಹಾಗೆ ಫ್ರೆಂಡ್ಶಿಪ್ ಆಗ್ಬಿಟ್ಟಿದೆ. ಯಾರು ಗೊತ್ತಿಲ್ಲ ಹಾಗೆ ಪಿಕ್ಚರ್ಗೆ ಹೋಗ್ಬಿಟ್ಟಿದ್ದಾರೆ. ಪಿಕ್ಚರಲ್ಲೇ ಲವ್ ಶುರು ಆಗ್ಬಿಟ್ಟಿದೆ. ಇಬ್ರು ಮದುವೆ ಆಗ್ಬೇಕು ಅಂತ ಮಾತಾಡ್ಕೊಂಡಿದ್ದಾರೆ. ಹುಡುಗ ಡಿಪ್ಲೊಮಾ ಮಾಡ್ಕೊಂಡು ವರ್ಕ್ ಶಾಪ್ ಇಟ್ಟಿದ್ದಾನೆ ಪಾವನಿಪುರದಲ್ಲಿ. ಚೆನ್ನಾಗಿದ್ದಾನೆ,
ಕಾರ್ ಇಟ್ಕೊಂಡಿದ್ದಾನೆ ಅಂತ ಹೇಳಿದ್ರು. ನಾವು ಅದಕ್ಕೆಲ್ಲ ಅಡ್ಡ ಹೋಗೋದಿಲ್ಲ, ಎನ್ಕರೇಜ್ ಮಾಡ್ತೀವಿ. ಅವ್ರ ಮನೆಯಲ್ಲಿ ರವಷ್ಟು ಕ್ಯಾಶ್ ಸುಪೀರಿಯಾರಿಟಿ, ನಾವೇ ರವಷ್ಟು ಮೇಲೂ ಹೆಂಗೆ ತಂದ್ಕೊಳ್ಳೋದು ಅಂತ. ನಿಜ ಹೇಳ್ಬೇಕಂದ್ರೆ ನಮ್ಗೆ ಅಷ್ಟೇ ಸರ್, ಅವ್ರಿಗಿಂತ ರವಷ್ಟು ಹೈಟ್ ನಲ್ಲಿರೋದು. ನಾವು ಬ್ರಾಡ್ ಮೈಂಡೆಡ್ ಸರ್. ಅಪ್ಪ ಅಮ್ಮ ಬೇಡ ಅಂದ್ರು ಮದುವೆ ಮಾಡ್ಕೊತೀನಿ ಅಂತ ಭರತ್ ಕುಮಾರ್ ಪ್ರಾಮಿಸ್ ಮಾಡ್ದ. ಅವರ ಅಪ್ಪ ಅಮ್ಮನೂ ಒಪ್ಪಿಸ್ತ. ಆದ್ರೆ ಆಗಸ್ಟ್ 1ನೇ ತಾರೀಕು ಸಂಜೆ ರವಷ್ಟು ಇದ್ದಕ್ಕಿದ್ದಾಗ ರಿವರ್ಸ್ ಆಗಿ ಮಾತಾಡೋಕೆ ಶುರು ಮಾಡ್ಬಿಟ್ರಂತೆ ಆ ಮನೆಯವರು. ಅದಕ್ಕೆ ನಮ್ಮ ಮಗಳು ಸೂಸೈಡ್ ಮಾಡ್ಕೋತೀನಿ ಅಂತ ಅಂತ ಕೂತಿದ್ರಂತೆ. ನಮ್ಮ ಹೆಂಗಸರು ಗಾಬರಿಯಾಗಿ ನನಗೆ ಫೋನ್ ಮಾಡೋದು. ಆಮೇಲೆ ನಮ್ಮ ತಹಶೀಲ್ದಾರ್ ಸಾಹೇಬ್ರ ಹತ್ರ ಪರ್ಮಿಷನ್ ಕೇಳ್ಬಿಟ್ಟು ಸ್ಕೂಟರ್ ತಗೊಂಡು 8:45 ವೇಳೆಗೆ ನಮ್ಮ ಮನೆ ಕಡೆ ಹೊರಟೆ. ಅಲ್ಲಿ ಪೊಲೀಸ್ ಚೆಕ್ ಪೋಸ್ಟ್, ಮಿಲಿಟರಿ ಚೆಕ್ ಪೋಸ್ಟ್ ಎಲ್ಲ ದಾಟ್ಕೊಂಡು ಮರ್ಡರ್ ಆಯ್ತಲ್ಲ, ಅಲ್ಲಿ ಬರೋ ಹೊತ್ತಿಗೆ ಸ್ಕೂಟರ್ಲಿಂದ ಪೆಟ್ರೋಲ್ ಆಗ್ಬೇಕು. ಆ ವೇಳೆಗೆ ಹಿಂದಿನ ಒಂದು ಅಂಬಾಸಡರ್ ಕಾರ್ ಬಂದು ನನ್ನ ಹತ್ರ ನಿಂತ್ಕೊಳ್ತು. ಡ್ರೈವರ್ ಸೀಟ್ನಿಂದ ದೇಶಪಾಂಡೆ ಸಾಹೇಬ್ರು ಇಳಿದ್ರು. ಈ ಕನ್ನಡಕ ಹುಡುಗ ಮುಂದಿನ ಸೀಟಿಂದ ಇಳಿದ. ಇವರಿಬ್ರು ಬುಲೆಟ್ ಸೋಮ ಗೋಜ ಅಂತಾರಲ್ಲ, ಅವರಿಬ್ರು ಹಿಂದಿನ ಸೀಟಿಂದ ಇಳಿದ್ರು. ಇವರಿಬ್ರು ಜೊತೆಗೆ ಒಬ್ಬ ಹುಡುಗನೂ ಇಳಿದ. ಯಾರ ಹುಡುಗ ನಿಮಗೆ ಗೊತ್ತಾ? ಅದೇ ಕೊಲೆ ಆದ್ನಲ್ಲ ರಾಜು, ದೇಶಪಾಂಡೆ ಅವರು ಅಳಿಯ. ರಾಜು ಅವನೇ ಅಂತ ನನಗೆ ಅವತ್ತೇ ಗೊತ್ತಾಗಿದೆ. ಅಲ್ಲಿ ತನಕ ಗೊತ್ತಿರ್ಲಿಲ್ಲ. ಹಾಗೆ ಹೇಳಿಕೆ ಕೊಟ್ಟಿದ್ದೀನಿ ಪೊಲೀಸ್ನವರಿಗೆ ಯಾರೋ ಹುಡುಗ ಅಂತ. ನಾನು ಅಲ್ಲಿರೋ ಪೊಲೀಸ್ಗೆ ಹೇಳಿಕೆ ಕೊಡಕ್ಕೆ ಹೋದಾಗ ದಫೇದಾರ್ ಸತೀಶ್ ಬಾಬು, ರಾಜು ನನಗೆ ಗೊತ್ತಿದ್ದ, ಅವನು ಕಾರಿಂದ ಇಳಿದ, ಅವನು ಇಳಿದು ನಾನು ನೋಡಿದೆ, ಹೀಗೆ ಹೇಳಿಕೆ ಕೊಡಿ ಅಂತ. ನಾನು ಗೌರ್ಮೆಂಟ್ ಸರ್ವೆಂಟ್ ಆಗಿಟ್ಕೊಂಡು ಸುಳ್ಳು ಹೇಳಿಕೆ ಕೊಡೋಕ್ಕಾಗತ್ತಾ ಸರ್? ನಾನು ಆಗೋದಿಲ್ಲ ಅಂದೆ. ಅದು ಬಿಡಿ, ಮುಂದೆ ಆಮೇಲೆ ನಾನು ದೇಶಪಾಂಡೆ ಸಾಹೇಬರಿಗೆ ನಮಸ್ಕಾರ ಮಾಡಿ ಸ್ವಲ್ಪ ಹೊತ್ತು ಮಾತಾಡ್ತಾ ನಿಂತ್ಕೊಂಡಿದ್ದೆ. ಅವ್ರು ಸ್ವಲ್ಪ ಟೆನ್ಷನಲ್ಲಿ ಇದ್ದಾಗ ಕಾಣಿಸ್ತು ಸರ್. ದೂರದಲ್ಲಿ ಕೆರೆ ಕಟ್ಟೆ ಕಲ್ಲು ಬೆಂಚಿನ ಮೇಲೆ ನನ್ನ ಹೆಂಡತಿ ಮಕ್ಕಳು ಕೂತಿದ್ದು ಕಾಣಿಸ್ತು. ಸರ್ ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಅಂತ ಅವ್ರಿಗೆ ಹೇಳ್ಬಿಟ್ಟು ನಾನು ಕಲ್ಲು ಬೆಂಚಿನ ಮೇಲೆ ಹೋಗಿ ಹೆಂಡತಿ ಮಕ್ಕಳ ಹತ್ರ ಕೂತ್ಕೊಂಡೆ. ನಾನು ನನ್ನ ಹೆಂಡತಿ ನಮ್ಮ ಮಗನಿಗೆ ಸಮಾಧಾನ ಮಾಡ್ತಾ ಇದ್ದೆ. ಹೀಗೆ ಬಿಟ್ಟರೆ ಹುಡುಗ ಮ್ಯಾರೇಜ್ ತಪ್ಪಿಸ್ಕೊಳ್ಬೋದು ಅಂತ ನಮಗೆ ಅನಿಸ್ತು. ಅವತ್ತೇ ರಾತ್ರಿ ಜಲಕಂಠೇಶ್ವರ ಕರ್ಕೊಂಡೋಗಿ ಗುಟ್ಟಾಗಿ ಮದುವೆ ಮಾಡಿಬಿಟ್ರೆ ಆಮೇಲೆ ಯಾರು ಏನೂ ಮಾಡೋಕ್ಕಾಗಲ್ಲ ಅಂತ ಚರ್ಚೆ ಮಾಡ್ತಾ ಇದ್ವಿ. ಅಷ್ಟರಲ್ಲಿ ಹಿಡ್ಕೊ ಅಂತ ದೇಶಪಾಂಡೆ ಅವರು ಕೂವಿನ ಕೇಳಿದ್ರು. ನಾವು ಆ ಕಡೆ ತಿರುಗಿ ನೋಡಿದ್ವು. ಮಗು ಬೆಳಕಲ್ಲಿ ಅವ್ರಿಗೆ ನಮ್ಮ ಕಡೆಯಿಂದ ಓಡ್ ಬರ್ತಾ ಇದ್ದ. ಓಡ್ ಬರ್ತಿದ್ದಲ್ಲ ಹುಡುಗ, ಅವನ್ನ ಈ ಬೋರ್ಡ್ನಿಂದ ಓಡ್ಕೊಂಡು ಹಿಡ್ಕೊಂಡ. ಅಷ್ಟಕ್ಕೆ ಗಮ್ಮಂತ ಶಬ್ದ ಕೇಳಿಸ್ತು. ಗಾಬರಿಯಿಂದ ನಾವು ಆ ಕಡೆ ಓಡುದು. ರಾಜೆಗೆ ಬುಲೆಟ್ ಏಟ್ ಬಿತ್ತು ಅಂತ ಅದಕ್ಕೆ ಎದೆ ಹಿಡ್ಕೊಂಡು ಒದ್ದಾಡ್ಕೊಂಡು ಹಿಂದಿಗೆ ತಿರುಗಿ ಬಿಟ್ಬಿಟ್ಟ. ದೇಶಪಾಂಡೆ ಸಾಹೇಬ್ರು ಬಗ್ಗೆ ಇನ್ನೊಂದ್ಸಲ ಅವನ ಹೊಟ್ಟೆಗೆ ಢಮ್ ಅಂತ ಫೈರ್ ಮಾಡ್ಬಿಟ್ರು. ನಮಗೆಲ್ಲ ಗಾಬರಿ ಆಗೋಯ್ತು. ಜೊತೆಯಲ್ಲಿ ಹೆಂಗಸರು ಬೇರೆ ಇದೆ. ಇಲ್ಲೇ ಇದ್ರೆ ಇದು ಮರ್ಡರ್ ವಿಟ್ನೆಸ್ ಕೊಡ್ಬೇಕಾಗುತ್ತೆ, ಪಂಚಾಯಿತಿ ಯಾಕೆ ಅಂತ ನಮ್ಮ ಹೆಂಗಸರು ಹೇಳಿದ್ರು. ಅಲ್ಲಿ ನಮ್ಮ ಮೆತ್ತಿಗೆ ಜಾಗ ಖಾಲಿ ಮಾಡಿ ಮನೆ ಮಾಡ್ಬಿಟ್ಟು